ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಡೇ 3 ಲಾಗ್. ಇವಾಗ ಎಲ್ಲ ಲೇಟ್ ಆಗಿದ್ದೆ ಸ್ವಲ್ಪ, ನೆನ್ನೆ ಎಕ್ಸಾಮ್ ಕೂತ್ಕೊಂಡೆ ಅಂತ. ಇವಾಗ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟಾಗಿದೆ. ಬಟ್ಟೆ ಮುಗಿಸ್ಕೊಂಡು ಇವಾಗ ಟೈಮ್ ಟೇಬಲ್ ಹಿಡ್ಕೊಬೇಕು. ಟೈಮ್ ಟೇಬಲ್ ಮುಗಿಸಿ, ನೆನ್ನೆ ವೀಡಿಯೋ ಬೇರೆ ಅಪ್ಲೋಡ್ ಆಗಿರಲಿಲ್ಲ. ಬೆಳಗ್ಗೆಯಿಂದ ಅದೇ ಮಾಡ್ತಿದ್ದೀನಿ. ಅಪ್ಲೋಡ್ ಆಗ್ತಿಲ್ಲ. ನೆನ್ನೆದು ವೀಡಿಯೋ ಅರ್ಧ ಗಂಟೆ ಇದೆ, ಅದಕ್ಕೆ ಡೌನ್ಲೋಡು ಆಗಿದ್ದು ಲೇಟ್ ಆಯಿತು. ಅಪ್ಲೋಡ್ ಮಾಡಿದೆ. ನಿನ್ನೆಯಿಂದ 3 ಸತಿ ಮಾಡಿದ್ದೀನಿ. ಆಯಿತು ಗೈಸ್, ರೆಡಿಯಾಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ. ಗಾಯ್ಸ್, ಆಯಿತು, ಎಲ್ಲ ಪೂಜೆ ಆಯಿತು. ಭಗವದ್ಗೀತೆ ಓದಿದೆ. ಇವತ್ತು ಕೃಷ್ಣ ಒಂದು ಚೆನ್ನಾಗಿರೋ ಮಾತು ಹೇಳಿದ್ರು ಅರ್ಜುನಂಗೆ. ಏನಂದರೆ, ಅರ್ಜುನ, ನಾನು ಯುದ್ಧ ಮಾಡಲ್ಲ, ನಮ್ಮ ಗುರುಗಳಿಗೆಲ್ಲ ನಾನು ಇದು ಮಾಡಲ್ಲ, ಏನು ತೊಂದರೆ ಕೊಡಲ್ಲ, ಯುದ್ಧ ಮಾಡಿ ಅವ್ರಿಗೆಲ್ಲ ಏಟ್ ಮಾಡಲ್ಲ ಅಂತ ಇದ್ದ. ಕೃಷ್ಣ ಒಂದೇ ಮಾತು ಹೇಳಿದ್ದು, ದೇಹ ಎಷ್ಟೇ ಧ್ವಂಸ ಆಗಲಿ, ಆತ್ಮ ಇರೋದು ಏನೂ ಆಗಲ್ಲ ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೆ ತುಂಬ ಇಷ್ಟ ಆಗೋಯ್ತು. ಇವತ್ತು ಭಗವದ್ಗೀತೆ ಅದು 2ನೇ ಅಧ್ಯಾಯ, ಅದು ಅರ್ಜುನದು ಫಸ್ಟ್ ಮುಗೀತು. ಇವಾಗ 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಅದು ಮುಗಿಸ್ಬಿಟ್ಟು ಬಂದೆ. ಟೆರೆಸಲ್ಲಿ ಬಂದಿದ್ದೀನಿ. ವ್ಯೂ ನೋಡ್ತೀರಾ ಇಲ್ಲ ಬೇಡ ಇರಿ, ತೋರಿಸ್ತೀನಿ ವ್ಯೂ ನಿಮಗೆ. ಫಸ್ಟು ಸೂರ್ಯ ನೋಡಿ ಗಾಯ್ಸ್. ಸೂರ್ಯ ಎಲ್ಲರಿಗೂ ಕಣ್ಣವನು ಸೂರ್ಯ. ನೋಡಿ ವ್ಯೂ ಏನು ಅಷ್ಟೇನು ವ್ಯೂ ಇಲ್ಲ ನಮ್ಮ ಮನೆಯಿಂದ. ಒಂಚೂರು ಮರಗಳಿವೆ, ಬಿಟ್ರೆ ಎಲ್ಲ ಬಿಲ್ಡಿಂಗು. ಫುಲ್ ಬೆಂಗಳೂರಲ್ಲಿ ಎಲ್ಲ ಮರಗಳು ಕಮ್ಮಿ ಆಗ್ತಿದೆ ನೋಡಿ. ಅದಕ್ಕೆ ಮನೇಲಿ ಎಷ್ಟಾಗೋದಷ್ಟು ಪ್ಲ್ಯಾಂಟ್ಸ್ ಬೆಳೆಸಿ. ನಾನು ಅದು ಅಂದ್ಕೊಂಡಿದ್ದೀನಿ, ಯಾರ್ಯಾರು ಬರ್ಡೇಗೆ ಏನಾರು ಫಂಕ್ಷನ್ ಇದ್ದರೆ ಪ್ಲ್ಯಾಂಟೇ ಕೊಡೋಣ ಅಂತ. ಬ್ಲಾಗಲ್ಲಿ ತೋರಿಸ್ತೀನಿ ಎಲ್ಲೋಗಿ ನಾವು ತೊಗೊಳ್ಳೋದು, ನಾನು ನಮ್ಮ ತಾತ ಅಂತ. ಲೊಕೇಶನು ಹಾಗೆ. ಇವತ್ತು ಸಂಜೆ ತನಕ ನಾನು ಒಬ್ಬನೇ ಇವತ್ತು ವ್ಲಾಗಲ್ಲಿ ಕಾಣಿಸೋದು. ಯಾಕಂದರೆ ರಜಾ ಇದೆ. ಯಾಕಂದರೆ ಒಂದು ಫೈನಲ್ ಮುಗ್ದಿದೆ. ಅವ್ನು ವ್ಲಾಗ್ ಮಾಡು ಅಂದರೆ ಮಾಡ್ತಾನಂತಿದ್ದ. ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನನ್ನ ಮೊಬೈಲೇ ಇರೋದು. ಅದು ಬಿಟ್ಟರೆ ಅಮ್ಮೋಗ ಇಷ್ಟೊತ್ತಿಗೆ ಹೊಟ್ಟೋಗಿರ್ತಾನೆ, ರಕ್ಷಿತಾ ಹೊಟ್ಟೋಗಿರ್ತಾರೆ, ಸಾನ್ವಿ, ಆರ್ಯ ಅವರೆಲ್ಲ ಹೊಟ್ಟೋಗಿರ್ತಾರೆ. ನಾನೊಬ್ಬನೇ 9 o'clock ತನಕ ಫ್ರೀ ಇರೋದು. ಇಲ್ಲ ಅಂದರೆ ನಾನು ವ್ಲಾಗಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಿ, ನಿಜ. ಅಷ್ಟೇ ಗೈಸ್. ಇವಾಗ ನಾನು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಸಿಗ್ತೀನಿ. ಅಜ್ಜಿ ಮನೆಗೆ ಬಂದೆ. ಮಸ್ಕ್ ಮೆಲನ್ ಮಾಡಿದರು. ಮಸ್ಕ್ ಮೆಲನ್ನು ತಿಂತಿದ್ದೀನಿ. ಇವಾಗ ದೋಸೆ ಮಾಡಿದ್ದಾರೆ. ದೋಸೆ ತಿಂದ್ಬಿಟ್ಟು ಕಾಲೇಜ್ಗೆ ಹೋಗಬೇಕು. ಸಿಗ್ತೀನಿ. ಅದೇ ಗೈಸ್, ಪಿಜನ್ ನಮ್ಮ ಮನೇಲಿ ಪಿಜನ್ ಬರುತ್ತೆ. ಪಿಜನ್ಗೆ ಊಟ ಹಾಕಿದ್ದೀನಿ. ಅದೇ ಇವತ್ತು ಟ್ಯೂಸ್ಡೇ ಅಲ್ಲ. ಈ ಹೂವು ಬಂದು ಮಂಡೇ, ಟ್ಯೂಸ್ಡೇ ಶಿವ ಮತ್ತು ಸುಬ್ರಹ್ಮಣ್ಯ ಆಗಿಡ್ತಾರೆ. ಅದೇನೋ ತುಂಬ ಒಳ್ಳೆಯದಂತೆ. ನಮ್ಮ ಮನೇಲಿ 1, 2 ಕಡೆ ಬೆಳೆದಿದೆ. ಅದೆಲ್ಲ ಹೂವು ಕಿತ್ತು ಇವಾಗ ಅಜ್ಜಿಗೆ ಕೊಟ್ಟು ಗಂಜಿ ಕುಡಿದ್ಬಿಟ್ಟು ಕಾಲೇಜ್ಗೆ ಹೋಗೋದು. ಇವಾಗ ನೋಡಿ ಗೈಸ್, ಇಷ್ಟು ಹೂವು ಸಿಕ್ತು. ಅದೇ ಗೈಸ್, ಇವಾಗೆಲ್ಲ ಆಯಿತು. ಗಂಜಿ ಕುಡಿದ್ಬಿಟ್ಟು ಹೋಗಬೇಕು ಕಾಲೇಜ್ಗೆ. ಅದು ಬೇರೆ ಜಾಮೆಟ್ರಿ ಬಾಕ್ಸ್ ಬೇರೆ ಮರ್ತು ಬಂದುಬಿಟ್ಟಿದ್ದೀನಿ ಮನೇಲಿ. ಹೋಗ್ತಾ ಜಾಮೆಟ್ರಿ ಬಾಕ್ಸ್ ತೊಗೊಬೇಕು. ಹಾಗೆ ಇವತ್ತು ಸಂಜೆ ಇನ್ನೊಂದೇನೋ ಕೆಲಸ ಇದೆ. ಕಾಲೇಜ್ ಮುಗಿಸ್ಬಿಟ್ಟು ಇನ್ನೂ ಕಾಲೇಜ್ ಬೇರೆ ಹೋಗ್ಬೇಕು ನಾನು. ಯಾಕಂದರೆ ಅದೇನೋ ಪ್ರಾಜೆಕ್ಟು ನನ್ನ ಫ್ರೆಂಡ್ ಹತ್ರ ಇದೆ. ಅವನು ಎಕ್ಸ್ಟ್ರಾ ಕ್ಲಾಸಸ್ ಅಟೆಂಡ್ ಮಾಡ್ತಾನೆ ಕಾಲೇಜಲ್ಲಿ. ಅದಕ್ಕೆ ಅಷ್ಟೇ ಗಾಯ್ಸ್, ಸಿಗ್ತೀನಿ. ಶಿಯರ್ಸ್ ಗೈಸ್. ದಿನ ಗೊತ್ತಿರೋ ಥರ ಇವಾಗ 2 ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಲೇಜು. ಇವಾಗ ಟೈಮು 8:30. ಎಲ್ಲ ಮುಗಿಸ್ಕೊಂಡು ನಾನು ಹೋಗೋಕ್ಕೆ 9 o'clock ಆಗುತ್ತೆ. ಇವತ್ತು ನನ್ನ ಪ್ರಕಾರ ಕ್ಯಾಂಟೀನ್ ಇರಲ್ಲ. ಸಿಗ್ಬೋದು ಹೊರಗಡೆ. ನಾನು ಸಿಕ್ಕರೆ ಟ್ರೈ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ ಯಾರೂ ಬೇಡ ಮಕ್ಕ ತೋರಿಸಲ್ಲ ಅಂತವ್ರೆ. ಟ್ರೈ ಮಾಡ್ತೀನಿ ಇವತ್ತು. ಇಂಟ್ರೊಡ್ಯೂಸ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಟೆಂಪಲ್ಗೆ ಹೋಗಿ ಆಮೇಲೆ ಸಿಗೋಣ. ಅದೇ ಗಾಯ್ಸ್, ರಾಘವೇಂದ್ರ ದೇವಸ್ಥಾನ ಆಯಿತು. ಇವಾಗ ಗೊತ್ತಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಮುಗಿಸ್ಕೊಂಡು ಇನ್ನು ಈಸಿಯಾಗಿ ಕಾಲೇಜ್ಗೆ ಹೊಟ್ಟೋಗ್ಬೋದು. ಇವಾಗ 8:35. ಗಾಯ್ಸ್, ಗುಗ್ಗು ಥರ ID ಕಾರ್ಡ್ ಮರ್ತು ಬಂದ್ಬಿಟ್ಟೆ.
ಮತ್ತು ಆ ಜಾಮೆಟ್ರಿ ಬಾಕ್ಸು ತೊಗೊಂಡಿಲ್ಲ. ದೇವಸ್ಥಾನದಿಂದ ಓಡ್ಕೊಂಡ್ಬಂದಿದ್ದೀನಿ. ಅದೇ ಒಂದೇ ಪಾಸಿಟಿವ್ ವಿಷಯ ಏನಂದರೆ ಹತ್ತಿರ ಇದ್ದರೆ ಕಾಲೇಜು 10 ನಿಮಿಷದಲ್ಲಿ ಮನೆಗೆ ಬರ್ಬೋದು. ಫುಲ್ ಓಡ್ಕೊಂಬಂದೆ. ಟೈಮ್ ಬಂದು 8:44. ಇಲ್ಲಿಂದ 15 ಮಿನಿಟ್ಸ್ ಬೇಕು ಕಾಲೇಜ್ಗೆ ಹೋಗೋಕ್ಕೆ. ಲಿಫ್ಟ್ ಒಳಗಡೆನೂ ಬಂದೆ, ದೇವಸ್ಥಾನವೂ ಆಯಿತು, ಎಲ್ಲ ಕೆಲಸ ಆಯಿತು. ಇವಾಗ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗ್ಬೇಕಾದ್ರೆ 9 o'clock ಒಳಗಡೆ ಹೋಗಬೇಕು. ಇನ್ನೊಂದು ಕೇಳ್ಬೋದು, ಯಾಕೆ ಚಿರಾಗಿ ಇವತ್ತು ವೈಟ್ ಡ್ರೆಸ್ಸಲ್ಲಿದೆಯಾ ಅಂತ. ಯಾಕಂದರೆ ಇವತ್ತು ನಮ್ಗೆ ಯೋಗ ಇದೆ, ವೀಕ್ಲಿ ಟ್ವೈಸ್ ಟ್ಯೂಸ್ಡೇ ವೆನಸ್ಡೇ ಇರುತ್ತೆ, ಅದಕ್ಕೆ ವೈಟ್ ಡ್ರೆಸ್ಸಲ್ಲಿ ಇಡ್ತೀನಿ. ಗೈಸ್ ಆಯಿತು, ID ಕಾರ್ಡ್ ಸಿಕ್ತು. ID ಕಾರ್ಡ್ ಹಾಕ್ಕೊತಿದ್ದೀನಿ. ID ಕಾರ್ಡ್ ಹಾಕ್ಕೊಂಡು ಇವಾಗ ಓಡೋಡು ಜೋಬಲ್ಲಿ ಇಟ್ಕೊತೀನಿ, ಎಲ್ಲ ಬಿದ್ದೋಗುತ್ತೆ. ಮತ್ತು ಇನ್ನೊಂದು ಯಾವುದಪ್ಪ, ಜಾಮೆಟ್ರಿ ಬಾಕ್ಸು ಸಿಕ್ತು. ಇದೆ ಕ್ಲಾಸ್ಮೇಟ್ದು ಆರ್ಕೇಡ್ ಎಡಿಷನ್ ಅದೇನೋ ಇದೆ, ಅದು ಮುಗಿಸ್ಕೊಂಡು ಇವಾಗ ಓಡೋಗ್ಬೇಕು ಕಾಲೇಜ್ಗೆ. ಯಾಕಂದ್ರೆ ನೆನ್ನೆ ID ಕಾರ್ಡ್ ಹೆಂಗೋ ಹಾಕ್ಕೊಡೋಗಿದ್ದೆ, ಜಾಕೆಟಲ್ಲಿತ್ತು. ಇವತ್ತು ಓಡೋಗ್ತಿದ್ದೀನಿ. ಇವತ್ತು ಈ ಡ್ರೆಸ್ ಅಲ್ಲ, ಅದಕ್ಕೆ ಲೇಟ್ ಆಗೋಯಿತು. ಬನ್ನಿ ನನ್ನ ಜೊತೆ ಬೇಗ ಓಡೋಣ. ಲಿಫ್ಟ್ ಹತ್ತಾಯಿತು, ಡೋರ್ ಕ್ಲೋಸ್ ಮಾಡಿದೆ. ಇವಾಗ ಹಿಂಗೆ ಓಡೋಗೋದು ಗೊತ್ತಿಲ್ಲ ಗೈಸ್, ತುಂಬ ಕಷ್ಟ ಆಗೋಗಿದೆ. ಅಲ್ಲಿ ಮೇನ್ ರೋಡಲ್ಲಿ ಮೊಬೈಲು ಎತ್ಕೊಂಡು ಎಲ್ಲರೂ ಮಕ ನೋಡ್ತಾರೆ. ಅದಕ್ಕೆ ಅಲ್ಲಲ್ಲಿ ನೋಡ್ಕೊಂಡು ಎಲ್ಲಿ ರೋಡ್ ಖಾಲಿ ಇರುತ್ತೋ ಅಲ್ಲಿ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಯಾಕಂದರೆ ಎಲ್ಲರೂ ಕಣ್ಣು ಸರಿ ಇರಲ್ಲ. ಅದೇ ಗಾಯ್ಸ್ ಆಯಿತು. ಇಲ್ಲಿಂದ 10 ನಿಮಿಷ ಬೇಕು ಕಾಲೇಜ್ಗೆ ಹೋಗೋಕ್ಕೆ. ಇದಾಗತ್ತೆ, ನಡ್ಕೊಂಡು ಹೊಡೋಗ್ತೀನಿ. ಇವಾಗ ಅಮೋಘ್ ಅಂತ ಇದ್ದಾನೆ, ಅವ್ನು ಫೋನ್ ಮಾಡಿ A2 ಶೀಟ್ ತೊಗೊಬೇಕು, ಟೆಸ್ಟ್ ಇದೆ ಇವತ್ತು. ಮೈಕ್ ತೊಗೊತೀನಿ ಗೈಸ್, ವಾಯ್ಸ್ ನಾನು ಮಾತಾಡೋದೆಲ್ಲ ಬ್ರೇಕ್ ಆಗುತ್ತೆ, ನೀಟಾಗಿ ಕೇಳಿಸಲ್ಲ. ಇವಾಗಷ್ಟೇ ಟೆಂಪಲ್ಗೆ ಹೋಗಾಯ್ತು, ID ಕಾರ್ಡು ಜಾಮೆಟ್ರಿ ಬಾಕ್ಸ್ ತೊಗೊಂಡಾಯಿತು. ಇಲ್ಲಿಂದ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ತೀನಿ. ಇವತ್ತು ಕ್ಯಾಂಟೀನ್ ಇರೋ ಡೌಟು. ಕ್ಯಾಂಟೀನ್ ಇಲ್ಲ ಅಂದರೆ ಇವತ್ತು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ, ಗ್ಯಾರಂಟಿ. ಬಾಯ್ ಗೈಸ್. ಅದೇ ಆಯಿತು, ಹೇಳ್ದಂಗೆ ಕ್ಯಾಂಟೀನ್ ಇಲ್ಲ, ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಫೋಟೋ ಕಾಪಿ ತೊಗೊಳೋದಿತ್ತು ಪ್ರಾಜೆಕ್ಟ್ದು, ಅದೆಲ್ಲ ಕೆಲಸ ಆಯಿತು. ಇವಾಗ ಹೋಗ್ತಿದ್ದೀನಿ. ಟೀ ಬುಕ್ ಮಾಡಿಸಿದ್ದೀನಿ, ಟೀ ಹೇಳಿದ್ದೀನಿ, ಫ್ರೆಂಡ್ಸ್ ತೊಗೊತಿದ್ದಾರೆ, ಅದು ಕುಡಿದ್ಬಿಟ್ಟು ಕ್ಲಾಸ್ಗೆ ಹೋಗ್ತೀನಿ. ಇನ್ನು ಲಂಚ್ ಬ್ರೇಕಲ್ಲಿ ಸಿಗೋಣ. ಯಾರೂ ಮಖ ತೋರಿಸಲ್ಲ ಗೈಸ್, ಎಲ್ಲರೂ ನಾಚಿಕೆ ಪಡ್ತಾರೆ. ನಾನೇನು ಮಾಡೋದು? ಸರಿ ಸಿಗೋಣ. ವಿಡಿಯೋಲಿ ಏನೋ ಮಾತಾಡಬೇಡ, ಮಾತಾಡ್ತಾರ ಸುಮ್ಮನೆ ಇರು. ಆಮೇಲೆ ವಾಯ್ಸ್ ಕೊಟ್ಬಿಟ್ಟು 2 ಕೊಲಾಜ್ ಮಾಡಿಬಿಟ್ಟು ಹಾಕು. ಚೆನ್ನಾಗಿ ವಾಯ್ಸ್ ಕೊಟ್ಬಿಟ್ಟು ಗೈಸ್ ನೋಡಿ ಗೈಸ್, ನನ್ನ ಫ್ರೆಂಡ್ ಎಲ್ಲ ಐಡಿಯಾ ಕೊಡ್ತವನೆ, ಶಾರ್ಟ್ಸ್ ಮಾಡು ಇದು ಮಾಡು ಅಂತ. ಇನ್ನೂ 2 ದಿವಸ ಆಗಿರೋದು, 2ನೇ ವಿಡಿಯೋ ಇದು, 3ನೇ ವಿಡಿಯೋ ಇದು. ಅದಕ್ಕೆ ಹೇಳ್ತಿದ್ದೀನಿ, ಮಾಡ್ತೀನಿ. ಸ್ಯಾಟರ್ಡೇ ಸ್ಪೆಷಲ್ ಮಾಡ್ತೀನಿ, ಸಂಡೇ ಸ್ಪೆಷಲ್ ಮಾಡ್ತೀನಿ, ಶಾರ್ಟ್ಸು ಹಾಕ್ತೀನಿ. ಇವಾಗ ಇನ್ನೂ ಸ್ಟಾರ್ಟಿಂಗ್ ಅಂತ ಏನೂ ಮಾಡ್ತಿಲ್ಲ, ಟೈಮ್ ಆಗ್ತಿಲ್ಲ ಅಂತ. ಕಣ್ಣು ಬೇರೆ ಊದ್ಕೊಂಡ್ಬಿಟ್ಟಿದ್ದೆ, ನಿದ್ದೆ ಹೊಡೆದಿಲ್ಲ ನೀಟಾಗೆ. ಅದೇ ಕಾಫಿ, ಟೀ, ಸಮೋಸ ತಿಂದ್ವಿ. ಇವಾಗ ಹೊಡ್ತಿದ್ದೀವಿ ಕಾಲೇಜ್ಗೆ. ಬಾಯ್ ಗೈಸ್. ಆಯಿತು, 2 ಪೀರಿಯಡ್ ಆಯಿತು. ಇಂಗ್ಲೀಷ್ ಇತ್ತು, ಮತ್ತು ಇಂಗ್ಲೀಷ್ ಆದಮೇಲೆ ಏನಪ್ಪ ಆಯಿತು, ಇಂಗ್ಲೀಷ್ ಆಯಿತು. ಇಂಗ್ಲೀಷ್ ಆದಮೇಲೆ ಯೋಗ ಮುಗೀತು. ಯೋಗ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ, ಕಾಲೇಜ್ ಹೊರಗಡೆ. ಆಮೇಲೆ ಇವಾಗ ಹೋಗಿ ಊಟ ಮಾಡಬೇಕು. ಯಾರೂ ಫ್ರೆಂಡ್ಸ್ ಯಾರೂ ಊಟ ತಂದಿಲ್ಲ, ಬರ್ತಿದ್ದಾರೆ ಇನ್ನೂ ಎಲ್ಲರೂ. ನಾನು ಬೇಗ ಬಂದುಬಿಟ್ಟಿದ್ದೀನಿ. ಅದೇ ಚಪಾತಿ ಹಾಕೋರು ಮನೆಯಲ್ಲಿ ತಿಂತೀನಿ. ಇವ್ರು ಯಾರೂ ಊಟ ತಂದಿಲ್ಲ, ಊಟ ಇಲ್ಲೇ ಮಾಡಿಬಿಟ್ಟು ಆಮೇಲೆ ಏನೇನು ತಿಂದೆ, ಏನೇನು ಮಾಡಿದೆ ಅಂತ ಎಲ್ಲ ವಿಡಿಯೋ ಹಾಕ್ತೀನಿ. ಹಂಗೆ ಲೈವಲ್ಲಿರಿ ಗೈಸ್. ಇವಾಗ ಇವರು ಕಾಲೇಜವರು 2 ಗಂಟೆಯಿಂದ ಲ್ಯಾಬ್ ಬಂದುಬಿಟ್ಟಿದ್ದಾರೆ. ಟೆಸ್ಟ್ ಓದ್ಕೊಂಡಿದ್ದೀವಿ ಸ್ವಲ್ಪ, CAG ಇರೋದು. ಸಿಗ್ತೀನಿ ಗೈಸ್, ಸಿಗ್ತೀನಿ.
ಲಾಸ್ಟ್ ಪೀರಿಯಡ್ ಆದಮೇಲೆ ಮನೆಗೆ ಹೋಗಕ್ಕೆ ಸಿಗ್ತೀನಿ. ಬಾಯ್ ಗೈಸ್, ಮುಗೀತು, ಮನೆಗೆ ಹೋಗ್ತಿದ್ದೀನಿ ಗೈಸ್. ಹಂಗೆ ಮನೆಗೆ ಬಂದ್ಬಿಟ್ಟೆ, ಯಾಕಂದರೆ ಅಲ್ಲೆಲ್ಲೋ ರೋಡ್ ಖಾಲಿ ಇರಲಿಲ್ಲ, ಎಲ್ಲೆಲ್ಲೋ ಯಾರ್ಯಾರೋ ನಡೀತಿದ್ರು, ಮಕ ನೋಡ್ತಿದ್ರು, ಒಂಥರ ಅನಿಸ್ಬಿಡ್ತು. ಅದಕ್ಕೆ ಓಡ್ಕೊಂಡು ಮನೆಗೆ ಬಂದ್ಬಿಟ್ಟೆ ಬೇಗ. ಅಮ್ಮೋಗೇನೋ ಬರಲ್ವಂತೆ. ಅದೇ ಗೈಸ್, ಅಮ್ಮೋಗ ಬರಲ್ವಂತೆ, ಯಾಕಂದರೆ ಅವ್ನಿಗೇನೋ ಅದೇನೋ ಕಾಲು ಗೇಟ್ ಆಗಿದೆ. ಅವರಮ್ಮ ಇಷ್ಟು ದಿವಸ ಹೋಗಬೇಡ ಅಂತಿದ್ರು. ಅದೇನು ಬರ್ತಿದ್ದ, ಏನೋ ಅಷ್ಟು ನೋವಿರಲಿಲ್ಲ. ಇವಾಗ ಫುಲ್ ಜೋರಾಗಿ ಹೋಗಿದೆ ಅಂತೆ, ಕಾಲು ಊದಿದೆ ಅಂತೆ. ಆಮೇಲೆ 6 ಗಂಟೆಗೆ ಅವ್ನ ಮನೆಗೆ ಹೋಗಿ ಹಾಯ್ ಅಂದ್ಬಿಟ್ಟು ವಾಪಸ್ ಬರೋದು. ರಜತ್ ಕತೆ ಗೊತ್ತಿಲ್ಲ, ರಜತ್ ಹೇಳಿದಾನೆ ಬರ್ತಾನೆ ಅಂತ, ಏನೋ ಹೇಳಿದ್ದಾನೆ ಗೊತ್ತಿಲ್ಲ. ಬಿಟ್ಟರೆ ನಾನು ಇವಾಗ ಕಾಲೇಜ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಇವತ್ತು CAG ಟೆಸ್ಟ್ ಇತ್ತಲ್ಲ, ಅದೊಂದು ಚೆನ್ನಾಗಿ ಬರೆದೆ. ಪರವಾಗಿಲ್ಲ, ಒಂದು 45 ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ ಅಷ್ಟೇ, ಇವಾಗ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಓದ್ಕೊಂಬಿಟ್ಟು ಆಮೇಲೆ ನಮ್ಮದು ಫುಲ್ಲು ಫೇಮಸ್ಸು ವ್ಲಾಗು ಎಲ್ಲ ಶುರು ಮಾಡೋದ. ಎಲ್ಲರೂ ಬರ್ತಾರೆ. ಇವತ್ತೇನಾದ್ರು ಡಿಫ್ರೆಂಟಾಗಿ ಆಡ್ಬೇಕು ಅನಿಸ್ತಿದೆ. ಅರೆ ಯಾರು ಅಮ್ಮೋಗ ಇಲ್ಲ, ನೋಡೋದ ಗೊತ್ತಿಲ್ಲ ಯಾರ್ಯಾರು ಬರ್ಬೋದು ಯಾರ್ಯಾರು ಬರಲ್ಲ ಅಂತ. ಎಲ್ಲರಿಗೂ ಕರಿತೀನಿ ಒಂದು ಸತಿ, ಯಾರ್ಯಾರು ಬರ್ತಾರೋ ಬರಲಿ, ಇಲ್ಲ ಅಂದರೆ ನಾಳೆ ಸಿಗ್ತಾರೆ. ಸರಿ ಗೈಸ್, ಆಯಿತು, ಓದಿ ಎಲ್ಲ ಮಾಡಾಯಿತು. ಓದ್ಕೊಂಡೆ ಸ್ವಲ್ಪ 1 ಅವರ್ ಓದ್ಕೊಂಡೆ. ಇವಾಗೇನು 6:20 ಆಗಿದೆ ಟೈಮು. ಇವಾಗ ಅಮ್ಮೋಗ ಕರೆಯೋದು ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅವ್ನು ಬರೋ ಡೌಟು, ಗ್ಯಾರಂಟಿ ಬರೋ ಡೌಟು. ರಜತ್ತು ಫೋನ್ ಮಾಡಿದ್ದೀನಿ, ರಜತ್ತು ಏನೋ ಕತೆ ಗೊತ್ತಿಲ್ಲ ಅಂತಿದ್ದಾನೆ. ಇವಾಗ ಪೀಸಾಗೆ ಮನೆ ಹೊರಗಡೆ ಹೋಗೋಣ ಅಂತಿದ್ದೀನಿ. ಲಿಫ್ಟ್ ಹೊತ್ತಿದ್ದೀನಿ, ಲಿಫ್ಟ್ ಬರಬೇಕು. ಅಷ್ಟೊಂದು ಶೂ ಎಲ್ಲ ಎತ್ತಿ ಶೂ ಇಟ್ಟಾಯಿತು. ಓ ಅಮ್ಮಗ ಅವಾಗ ಬಂದ ಗೈಸ್ ಪ್ರಾಂಕ್ ಮಾಡಿದೆ ಅವನಿಗೆ. ಫುಲ್ ಪ್ರಾಂಕ್ ಹೆಂಗಿತ್ತು? ಮಗ ಪ್ರಾಂಕ್ ಅಂತಾರ ಅದನ್ನ, ಗುಗ್ಗುನ. ಅದೇ ಗಾಯ್ಸ್, ಇವನೇನೋ ಪ್ರ್ಯಾಂಕ್ ಅಂತವನೇ, ಅದೇನು ಪ್ರ್ಯಾಂಕ್ ಮಾಡೋದನ್ನೋ ಗೊತ್ತಿಲ್ಲ. ಇವಾಗ ರಕ್ಷಿತಾ ಕರಿಯಕ್ಕೆ ಹೋಗ್ತಿದ್ವಿ ಗೈಸ್. ಇವತ್ತು ರಜತ್ ಬರೋದು ಲೇಟ್ ಮಾಡ್ದ. ಅಮ್ಮಗ ಬಂದಿದ್ದ, ಟೈಮ್ 7 ಗಂಟೆ, 7:10. ಇವತ್ತು ಯಾಕೋ ಡೌಟ್ ಹೊಡಿತಿದೆ, ವ್ಲಾಗ್ ಆಗತ್ತಾ ಆಡೋದು. ರಕ್ಷಿತಾದೇನೋ ಡ್ರಾಯಿಂಗ್ ಮಾಡ್ಕೊಂಡು ಕೂತಿದ್ದಾಳೆ, ಚೆನ್ನಾಗಿ ಮಾಡ್ತಿದ್ದಾಳೆ. ಹೋಗಿ ಬಂದು ನೋಡಿದೆ, ಗೊತ್ತಿಲ್ಲ ಗಾಯ್ಸ್, ನೋಡೋದ ಇನ್ನೂ ಟೈಮ್ ಇದೆ. ಊಟ ಮಾಡ್ಕೊಂಡು ನೋಡ್ಬೇಕು. ಗೈಸ್ ಊಟ ಆಯಿತು, ಅಜ್ಜಿ ಮನೆಯಿಂದ ಬಂದೆ. ಇವಾಗ ನಿಮ್ಮ ಫೇವ್ರೇಟ್ ಹುಡುಗ ರಜತ್ ಬಂದಿದ್ದಾನೆ. ಇವಾಗ ಅಮೋಘ ಅದೇನೋ ಒಂದು ಕಾಲೇಟ್ ಆಗಿದೆ ಅನ್ನಲ್ಲ, ಬ್ರ್ಯಾಂಕ್ ಅಂತ. ಆಮೇಲೆ ಇನ್ನು ಬಾ ಏನಣ್ಣ ಆಯ್ತಾ ಅನ್ಬಾರ್ದ ಗೈಸ್. ಇವಾಗ ಏನು ಮಾಡೋದಂದರೆ ರಕ್ಷಿತ ಹೋಗಿದ್ದಾಳೆ, ಅವಳಿಲ್ಲೋಗಿದ್ದಾಳೋ ಗೊತ್ತಿಲ್ಲ, ಹೋಗಿ ಹುರ್ಕೋಕೋಣ. ಟಾರ್ಚ್ ಹಾಕು. ಹಾಂ, ನನ್ನ ಮಕ್ಕ ಗೈಸ್, ರಕ್ಷಿತಾಳು ಹೊರಗಡೆ ಹೋಗಿದ್ದಾಳೆ, ಗೊತ್ತಿಲ್ಲ. ರಕ್ಷಿತಾನೂ ಇಲ್ವೋ ಗೊತ್ತಿಲ್ಲ, ಅದೇ ಹೋಗಿದ್ದಾಳೆ. ಸ್ಪೈ ಮಾಡ್ಬೇಕು ಇವಾಗ. ಎಲ್ಲೋಗಿದ್ದಾಳೋ ಹೇಗೋಗಿದ್ದಾಳೋ ಗೊತ್ತಿಲ್ಲ. ಏನು ಮಾಡೋಣ ರಜತ್? ನೋಡೋನಿರಲ್ಲ, ಎಲ್ಲೋ ನಮ್ಗೆ ಗೊತ್ತಾ ರಕ್ಷಿತಾ ಅಂತ. ಎಲ್ಲಿ ರಕ್ಷಿತಾ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಕೇಳಿಲಿ, ಲಿಫ್ಟ್ ಸೌಂಡ್ ಬಂತಲ್ಲ, ಏನು ಮಾಡೋದು? ಅಲ್ಲಿದ್ರೆ ಬಂದಿಲ್ಲ ಕಣೋ, ಅಷ್ಟು ಬೇಗ ಬಂದಿರಲ್ಲ. ಏನು ಮಾಡೋದ ಹೇಳು ನೀನೆ. ಏನು ಮಾಡೋದ? ಹುರ್ಕೊಂಡು ಹೋಗೋಣ ನಡಿ. ಬನ್ನಿ ಗಾಯ್ಸ್, ಇವಾಗ ಹುರ್ಕೊಂಡು ಹೋಗೋಣ ಅಂತಿದ್ದಾನೆ ರಜತ್ತು. ಹೋಗೋಣ ಬಾ ಬೇಡವಾ ನೀವು ಹೇಳಿ. ಗೈಸ್ ಇನ್ನೂ ಬಜೆಟ್ ಇಲ್ಲ. ಇಲ್ಲೇ ಇದು ಸ್ಟಡಿ ಟೇಬಲ್ ಲ್ಯಾಂಪ್ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಸ್ಟಡಿ ಟೇಬಲ್ ಲ್ಯಾಂಪು. ಇವಾಗ ಅಷ್ಟು ಬಜೆಟ್ ಇಲ್ಲ, ಇದರೆಲ್ಲ ಇವಾಗೆಲ್ಲ ಮಾಡ್ಕೊಬೇಕು. ಸೊ ಗೈಸ್, ಈಗ ರಕ್ಷಿತಾ ಮನೆಗೆ ಹೋಗೋಣ ಬನ್ನಿ ಫಸ್ಟ್. ರಕ್ಷಿತಾ ಮನೆಗೆಲ್ಲ ಹೋಗೋದು ಬೇಡ, ನನ್ನ ಪ್ರಕಾರ ಹೋಗಿದ್ದಾಳೆ. 3rd ಫ್ಲೋರಿಂದಾನೇ ಹೋಗಿದ್ದೆ. ಇರೋ ಈಗ 4th ಫ್ಲೋರ್ ಬಂತಲ್ಲ. ಗೈಸ್ ಹುಡ್ಕೊಂಡು ಹೋದ್ವಿ. ಅದು ಆ್ಯಕ್ಚುಲಿ ರಕ್ಷಿತಾ ಅಲ್ಲ, ರಕ್ಷಿತಾ ಭೂತ ಅದು ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ಪುಂಗು.
ರಕ್ಷಿತಾ ಅಲ್ಲ ಗೈಸ್, ಅದು ಯಾರೋ ಗೊತ್ತಿಲ್ಲ, ತಲೆ ಕೆಟ್ಟೋಯ್ತು. ರಕ್ಷಿತಾ ಎಲ್ಲೆಲ್ಲೋ ಬಿಟ್ಟಿಟ್ಕೊಂಡಿರ್ಬೇಕು. ಎಲ್ಲೋ ನಮಗೆ ಏನೋ ಪ್ರ್ಯಾಂಕ್ ಮಾಡೋಣ, ಸ್ನೀಕ್ ಇನ್ ಮಾಡ್ತಿದ್ದಾಳೆ, ಗೊತ್ತಿಲ್ಲ. ನೋಡೋಣ ಬನ್ನಿ, ಇಲ್ಲೇ ನೋಡೋಣ ಬನ್ನಿ ಗೈಸ್, ಎಲ್ಲೋ ಪ್ರ್ಯಾಂಕ್ ಮಾಡ್ತೋಳೆ. ಎಲ್ಲಿದ್ದೀವಿ ನೋಡೋಣ ಬನ್ನಿ. ಅವ್ರ ಮಕ್ಕನೇ ಕಾಣಿಸಲ್ಲ ಅಂತ ನೇತಾಕೊಂಡ್ಬಿಟ್ಟವ್ನೆ. ರಕ್ಷಿತಾ ಎಲ್ಲೋ ಅವಳೆ, ಯಾರಲ್ಲಿ ಎಲ್ಲೋ ನೀನು ಹಿಂಗೋಗಿ ನಾನು ಹಂಗೆ ಹೋಗ್ತೀನಿ. ಇಲ್ಲೇ ಇದ್ದಾಳಲ್ಲೋ, ಕಾಣಿಸ್ಲು ಬಾ. ಇವನ್ ಸ್ಕ್ರಿಪ್ಟೆಡ್. ಸಿಕ್ಲು ಗಾಯಿ, ಸಿಕ್ಕಿದ್ಲು. ಇಂಚರ ಸುದೀಕ್ಷಾ ಇದೆಲ್ಲ ಮೀಮ್ ಮಾಡ್ಕೊಳ್ಳಿ, ನೋಡಿ ಹೆಂಗ್ ನೋಡಿ ಏನ್ ಮಾಡಕ್ ಹೋಗಿದ್ದೆ ಮೂಲೆ. ಸೊ ಗೈಸ್, ನಾವು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.